ವರ್ಷದಿಂದ ವರ್ಷಕ್ಕೆ ರಾಜ್ಯದಲ್ಲಿ ಪೋಕ್ಸೋ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದೆ. 2012ರಿಂದ ಬರೋಬ್ಬರಿ 20,000ಕ್ಕೂ ಅಧಿಕ ಪೋಕ್ಸೋ ಕೇಸ್ಗಳು ದಾಖಲಾಗಿವೆ. ಕೇವಲ ಕಳೆದ 3 ವರ್ಷಗಳ ಅಂತರದಲ್ಲಿ 9,860 ಪೋಕ್ಸೋ ಪ್ರಕರಣಗಳು ದಾಖಲಾಗಿರೋದು. ಪೋಕ್ಸೋ ಕೇಸ್ ಹೆಚ್ಚಾಗ್ತಾ ಇದ್ದಂತೆ ಮಕ್ಕಳ ರಕ್ಷಣಾ ಆಯೋಗ ಅಲರ್ಟ್ ಆಗಿದೆ. ಪಂಚಾಯಿತಿ ಹಂತದಲ್ಲಿಯೇ ಕಾರ್ಯಕ್ರಮಗಳನ್ನು ನಡೆಸುವುದಕ್ಕೆ ಸಿದ್ಧತೆಯನ್ನ ನಡೆಸಿದೆ. ಅನ್ನೋ ಬಗ್ಗೆ ಚರ್ಚೆಗಳು ನಡೀತಾ ಇದೆ. ಇದು ಸರ್ಕಾರದ ಗಮನದಲ್ಲಿದ್ದು ಪೋಕ್ಸೋ ಕಾಯ್ದೆ ಅನುಷ್ಠಾನಕ್ಕೆ ಬಂದ ಅಂದಿನಿಂದ ಅಂದರೆ 2012ರಿಂದ ಈವರೆಗಿನ ಡಾಟಾವನ್ನು ನಾವು ನೋಡಿದಾಗ ಸುಮಾರು 20,000 ಚಿಲ್ಲರೆ ಪ್ರಕರಣಗಳು ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ನೋಂದಾವಣೆಯಾಗಿದ್ದಾವೆ. ಇದು ನಿಜವಾಗ್ಲೂ ಗಂಭೀರವಾದಂತಹ ಸಂಗತಿ. ಹಾಗಾಗಿ ಸರ್ಕಾರ ಮತ್ತು ಸಮಾಜ ಜೊತೆಯಾಗಿ ನಾವು ಮಕ್ಕಳಿಗೆ ಒಂದು ಸುರಕ್ಷಿತ ವಾತಾವರಣವನ್ನು ಕಲ್ಪಿಸಬೇಕಾಗುತ್ತೆ. ಲೈಂಗಿಕ ಅಪರಾಧಗಳಿಂದ ಮಕ್ಕಳನ್ನು ರಕ್ಷಣೆ ಮಾಡುವುದಕ್ಕೆ ಬೇಕಾದಂತೆ ಸರ್ಕಾರ ಮತ್ತು ಸಮಾಜ ಜೊತೆಯಾಗಿ ಕೈಜೋಡಿಸಿದಾಗ ಮಾತ್ರ ಇದರ ಪರಿಣಾಮಕಾರಿ ನಿಯಂತ್ರಣ ಸಾಧ್ಯ ಆಗುತ್ತೆ. ಈ ಕಾಯ್ದೆಯ ಒಂದು ಮೇಲುಸ್ತುವಾರಿ ಮಾಡುವ ಜವಾಬ್ದಾರಿ ಹೊಂದಿರುವ ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗ ಇಂಥ ಪ್ರಕರಣಗಳನ್ನು ತುಂಬ ಗಂಭೀರವಾಗಿ ಪರಿಗಣಿಸ್ತಾ ಇದೆ. ಆ ನಿಟ್ಟಿನಲ್ಲಿ ರಾಜ್ಯ, ಜಿಲ್ಲಾ ಮತ್ತು ತಾಲೂಕು ಹಾಗೂ ಪಂಚಾಯಿತಿ ಹಂತದಲ್ಲಿ ಕೂಡ ಇದನ್ನು ಸಮರ್ಥವಾಗಿ ನಿಭಾಯಿಸುವ ದೃಷ್ಟಿಯಿಂದ ಹಲವು ರೀತಿಯ ಕ್ರಮಗಳನ್ನು ಕೈಗೊಳ್ತಾ ಇದೆ. ಈಗ ಉದಾಹರಣೆಗೆ ರಾಜ್ಯ ಸರ್ಕಾರ ಈಗಾಗಲೇ ಶಾಲೆಗಳಲ್ಲಿ ಪೋಕ್ಸೋ ಕಾಯ್ದೆಯನ್ನು ಕಟ್ಟುನಿಟ್ಟಾಗಿ ಅನುಷ್ಠಾನ ಮಾಡಬೇಕು ಮತ್ತು ಪೋಕ್ಸೋ ಪ್ರಕರಣಗಳನ್ನು ತಡೆಗಟ್ಟುವಲ್ಲಿ ಶ್ರಮಿಸಬೇಕು ಅಂತ ಹಲವು ರೀತಿಯ ಕಾರ್ಯಕ್ರಮಗಳನ್ನು ಪೊಲೀಸ್ ಇಲಾಖೆ ಇರ್ಬೋದು, ಪಂಚಾಯತ್ ರಾಜ್ ಇಲಾಖೆ ಇರ್ಬೋದು ಹಾಗೂ ಶಿಕ್ಷಣ ಇಲಾಖೆ ಇರ್ಬೋದು ಕೆಲಸ ಕಾರ್ಯಗಳನ್ನು ನಡೆಸ್ತಾ ಇದ್ದಾರೆ. ಅದರ ಒಂದು ಮೇಲ್ವಿಚಾರಣೆಯನ್ನು ಆಯೋಗ ಮಾಡ್ತಾ ಇದೆ. ತೆರೆದ ಮನೆ ಕಾರ್ಯಕ್ರಮದ ಮೂಲಕ ಮಕ್ಕಳಿಗೆ, ಅದರಲ್ಲೂ ವಿಶೇಷವಾಗಿ ಹೈಸ್ಕೂಲ್ 8ನೇ ತರಗತಿಯಿಂದ ದ್ವಿತೀಯ PUC ವರೆಗಿನ ಮಕ್ಕಳಿಗೆ ವಿಶೇಷವಾದಂಥ ಓರಿಯೆಂಟೇಷನ್ಸ್ಗಳನ್ನು ಕೊಡುವಂಥ ಕೆಲಸ ಆಗ್ತಾ ಇದೆ. ಪೊಲೀಸ್ ಠಾಣೆಗೆ ಮಕ್ಕಳನ್ನು ಕರೆತಂದು ಅವರಿಗೆ ಪೊಲೀಸ್ ಇಲಾಖೆ ಪರಿಚಯ, ಬಾಲನ್ಯಾಯ ಕಾಯ್ದೆ ಇರ್ಬೋದು, ಪೋಕ್ಸೋ ಕಾಯ್ದೆ. ಮತ್ತಷ್ಟು ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಸತ್ತಾರ್ ನೀಡ್ತಾ ಹೋಗ್ತಾರೆ. ಸತ್ತಾರ್, ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಳಬಹುದು ಅನ್ನೋ ಬಗ್ಗೆ ಆಯೋಗದ ಸದಸ್ಯ ತಿಪ್ಪೇಸ್ವಾಮಿ ಅವರು ಮಾತನಾಡಿದ್ದಾರೆ. ಬಟ್ ಇಷ್ಟು ಕೇಸ್ ದಾಖಲಾಗೋದಕ್ಕೆ ಏನು ಕಾರಣ ಆಯಿತು, ಜೊತೆಗೆ ಪೆಂಡಿಂಗ್ ಉಳ್ಕೊಂಡಿದ್ದು ಹೇಗೆ ಅಂತ ಹೇಳಿ? ಇದೇ ಆತಂಕ ಇದೀಗ ಎಲ್ಲರನ್ನು ಕಾಡ್ತಿರುವಂತದ್ದು. ಯಾಕಂದ್ರೆ ಕೇವಲ ನಗರದ ರಾಜಧಾನಿ ವಿಚಾರ ತೆಗೆದುಕೊಂಡ್ರೆ ಕೇವಲ 3 ವರ್ಷದ ಅಂತರದಲ್ಲಿ ಇಷ್ಟು ಪ್ರಕರಣ 1454 ಪೋಕ್ಸೋ ಕೇಸ್ ದಾಖಲಾಗಿದೆ. ಅದರಲ್ಲಿ ಈ ಪೈಕಿ ಬರೋಬ್ಬರಿ 1021 ಕೇಸ್ ಇನ್ನೂ ಕೂಡ ಪೆಂಡಿಂಗ್ ಉಳಿದಿರುವಂತದ್ದು. ಬರೀ ಇದನ್ನು ಪೊಲೀಸ್ ಇಲಾಖೆ ಮಾತ್ರವಲ್ಲ, ಗ್ರೌಂಡ್ ಲೆವೆಲ್ ನಲ್ಲೇ ಇದನ್ನು ತಡೆಗಟ್ಟುವ ನಿಟ್ಟಿನ ಕೆಲಸ ಆಗ್ಬೇಕಾಗಿತ್ತು. ಬಟ್ ಅದಾಗಿಲ್ಲ. ಎಲ್ಲೋ ಒಂದು ಕಡೆ ಗ್ರೌಂಡ್ ಲೆವೆಲ್ ನಲ್ಲೇ ಇದು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಒಂದಿಷ್ಟು ಕೆಲಸ ಆಗ್ಬೇಕಾಗಿತ್ತು. ಮುಖ್ಯವಾಗಿ ತಹಸೀಲ್ದಾರ್ ನೇತೃತ್ವದಲ್ಲಿ ಒಂದು ಸಮಿತಿ ಇದೆ, ಅದು ಕೂಡ ಫಾರ್ಮ್ ಆಗಿಲ್ಲ. ಅದರ ಜೊತೆಗೆ ಪಂಚಾಯತ್ ವ್ಯಾಪ್ತಿಯಲ್ಲಿ ಪೋಕ್ಸೋ ತಡೆಗಟ್ಟುವ ನಿಟ್ಟಿನಲ್ಲಿ ಜೊತೆಗೆ ಮಕ್ಕಳ ರಕ್ಷಣಾ ಆಯೋಗದ ಮಕ್ಕಳ ಹಕ್ಕುಗಳಿಗೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಫಾರ್ಮ್ ಹಾಕಬೇಕಾಗಿದ್ದು ಟೀಮ್, ಅದು ಕೂಡ ಆಗಿದೆ. ಅದರ ಜೊತೆಗೆ ಜಿಲ್ಲಾ ಮಟ್ಟದಲ್ಲಿ ಕೂಡ ಜಿಲ್ಲಾಧಿಕಾರಿ ನೇತೃತ್ವದಲ್ಲಿ ಕೂಡ ಮಕ್ಕಳ ರಕ್ಷಣಾ ಆಯೋಗ ಸಂಬಂಧಪಟ್ಟಂತೆ ಒಂದಿಷ್ಟು ಕೆಲಸ ಆಗ್ಬೇಕಾಗಿತ್ತು. ಈ ಎಲ್ಲ ಕೆಲಸಗಳಾಗದೇ ಇರೋ ಕಾರಣಕ್ಕೆ ಇದೀಗ ಈ ರೀತಿಯ ಕೇಸ್ ಹೆಚ್ಚಾಗ್ತಾ ಇರುವಂತದ್ದು. ಇದೇ ಕಾರಣಕ್ಕೆ ಇದೀಗ ಮಕ್ಕಳ ರಕ್ಷಣಾ ಆಯೋಗ ಕೂಡ ಎಚ್ಚೆತ್ತುಕೊಂಡಿದ್ದು ಮುಖ್ಯವಾಗಿ ತಳಮಟ್ಟದಿಂದಲೇ ಇದನ್ನು ಪೋಕ್ಸೋ ಕೇಸ್ಗೆ ಬ್ರೇಕ್ ಹಾಕಲು ಮುಂದಾಗಿರುವಂತ. ಅದೇ ಕಾರಣಕ್ಕೆ ಮಕ್ಕಳನ್ನು ಖುದ್ದು ಪೊಲೀಸ್ ಸ್ಟೇಷನ್ಗೆ ಕಳಿಸಿ ಅವರಿಗೆ ಪೋಕ್ಸೋ ಕೇಸ್ ಬಗ್ಗೆ ಒಂದಿಷ್ಟು ಅರಿವು ಮೂಡಿಸುವ ಒಂದು ಕೆಲಸವನ್ನು ಕೂಡ ಮಾಡಲು ಇದೀಗ ಮಕ್ಕಳ ರಕ್ಷಣಾ ಆಯೋಗ ಮುಂದಾಗಿರುವಂತದ್ದು. ಇದೇ ರೀತಿ ಥ್ಯಾಂಕ್ ಯು ಸತ್ತಾರ್ ತಮ್ಮೆಲ್ಲ ಡೀಟೇಲ್ಸ್ಗೆ. ಒಟ್ಟಿನಲ್ಲಿ ಮಕ್ಕಳ ರಕ್ಷಣೆಗೆ ಕೊನೆಗೂ ಮಕ್ಕಳ ರಕ್ಷಣಾ ಆಯೋಗ ಎಚ್ಚೆತ್ತುಕೊಂಡು ಕ್ರಮಕ್ಕೆ ಮುಂದಾಗಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.